ಥರ ಒಂದು ಪ್ಯಾಂಡಮಿಕ್, ಇದು ಹೊಸ ಸ್ಟ್ರೈನ್ ಆಫ್ ವೈರಸ್ ಕೊರೋನಾ-19 ಕೋವಿಡ್-19 ಅಂತ ಹೇಳ್ತವೆ. ಯಾವುದು ವ್ಯಾಕ್ಸಿನೇಷನ್ ಇಲ್ಲ, ಯಾವುದೇ ಕ್ಯೂರ್ ಇಲ್ಲ. ಸ್ಟೇಜ್ 1 ನಾವು ತಡೆಗಟ್ಟಬಹುದಾಯಿತು. ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ತಿದ್ದಾರಲ್ಲ ಅಧಿಕಾರಿಗಳು, ಅವರ ಫೇಲ್ಯೂರ್ ಇದೆ, ಇದರಲ್ಲಿ ಸಂಶಯ ಬೇಡ. ಭಾರತ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಲಾಕ್ಡೌನ್ ಅವಶ್ಯಕತೆ ಇರಲಿಲ್ವಾ? ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಪ್ರಶ್ನೆ. ಸೊ ಇದೇನೆಂದರೆ, ಈ ಲಾಕ್ಡೌನ್ ಅಂತ ಏನಿದೆ, ನೀವೇನು ಹೇಳ್ತಿದ್ದೀರಿ, ಇದರದು ಈ ಥರ ಒಂದು ಪ್ಯಾಂಡಮಿಕ್ ಯಾಕಂದರೆ ಈ ಥರ ಒಂದು ಪ್ಯಾಂಡಮಿಕ್, ಇದು ಹೊಸ ಸ್ಟ್ರೈನ್ ಆಫ್ ವೈರಸ್ ಕೊರೋನಾ-19 ಕೋವಿಡ್-19 ಅಂತ ಹೇಳ್ತವೆ. ಸೊ ಈ ಥರ ಒಂದು ಹೊಸ ಸ್ಟ್ರೈನ್, ಇದಕ್ಕೆ ಯಾವುದು ವ್ಯಾಕ್ಸಿನೇಷನ್ ಇಲ್ಲ, ಯಾವುದೇ ಕ್ಯೂರ್ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಲಾಕ್ಡೌನ್ ಅವಶ್ಯಕತೆ ಇದೆ, ಅದರಲ್ಲಿ ಸಂಶಯನೇ ಇಲ್ಲ. ಬಟ್ ಇದಕ್ಕಿಂತ ಮುಂಚೆ ಏನೇನು ಮಾಡಬೇಕಾಗಿತ್ತು ಅದು ಎಚ್ಚೆತ್ಕೊಂಡಿಲ್ಲ ಅಂತ ಡೆಫಿನೆಟ್ಲಿ ಮೇಲ್ನೋಟಕ್ಕಲ್ಲ, ಇದು ದ ಟೈಮ್ ಲೈನ್ ಆಫ್ ಇವೆಂಟ್ಸ್ ನೋಡ್ತಾ ಇದ್ದರೆ ಇದು ರುಜುವಾತಾಗ್ತದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ನವಂಬರ್ 17ನಲ್ಲಿ ಈ ಒಂದು ಕೇಸ್ ರಿಪೋರ್ಟ್ ಆಗುತ್ತೆ ಚೈನಾನಲ್ಲಿ. ಅದನಂತರ ಡಿಸೆಂಬರ್ 30ಗೆ ಅಲ್ಲಿ ಒಂದು ಕೆಲವು ಘಟನೆಗಳು ಏನು ನಡೀತಾ ಇದೆ, ಅಲ್ಲಿಂದ ಇರತಕ್ಕಂಥ ವುಹಾನ್ ಫುಡ್ ಮಾರ್ಕೆಟ್ ಅಂತ ಏನಿದೆ, ಅಲ್ಲಿ ಕೇಸಸ್ ರಿಜಿಸ್ಟರ್ ಆಗುತ್ತೆ. ಅಲ್ಲಿಂದ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಫರು ಫೆಬ್ರವರಿ ಕೊನೆ ಹಂತದಲ್ಲಿ ಅದು ಗೊತ್ತಾಗ್ತದೆ. ಸೊ ಅಲ್ಲಿನ ಬೆಳವಣಿಗೆಗಳಿಂದ ರಷ್ಯಾ ಎಚ್ಚೆತ್ತುಕೊಳ್ಳುತ್ತೆ, ಇಸ್ರೇಲ್ ಎಚ್ಚೆತ್ತುಕೊಳ್ಳುತ್ತೆ, ಸೌತ್ ಕೊರಿಯಾ ಎಚ್ಚೆತ್ತುಕೊಳ್ಳುತ್ತೆ. ಅಲ್ಲದೆ ಫಸ್ಟ್ ಕೇಸು ನಮ್ಮ ಕೇರಳಕ್ಕೆ ಬರ್ತದೆ. ಸೊ ಆಗ ಬಂದಾಗ ಎಚ್ಚೆತ್ತುಕೊಂಡು ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಸ್ಟೇಜ್ 3 ಸ್ಟೇಜ್ 4 ಅಲ್ಲ, ಸ್ಟೇಜ್ 1 ನಾವು ತಡೆಗಟ್ಬೋದಾಯಿತು. ಅದರಿಂದ ಏನೇನು ಲಾಕ್ಡೌನ್ ಇದೆ, ಈ ಲಾಕ್ಡೌನಿಂದ ಇಷ್ಟು ದಿವಸ ಲಾಕ್ಡೌನ್ನಲ್ಲೇ ನಾವು ಇದನ್ನು ಸರಿಪಡಿಸ್ಕೊಂಡು ನಾವು ಮುನ್ನುಗ್ಬೋದಾಯಿತು ಅಂತ ನನ್ನ ಅನಿಸಿಕೆ. ನಮ್ಮ ದೇಶ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು ನೋಡಿ. ಪ್ರಿಕಾಷನ್ಸು ಇಂಥ ಪ್ಯಾಂಡಮಿಕ್ನಲ್ಲಿ ತುಂಬ ಅವಶ್ಯಕತೆ ಇದೆ. ಎಸ್ಪೆಷಲಿ ನಾವು ಯಾವ ರೀತಿ ತಡೆಗಟ್ಟಲು, ಇದು ದ ಮೂಮೆಂಟ್ ಚೈನಾದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದಕ್ಕೆ ಇದರಲ್ಲಿ ಕಂಪ್ಲೀಟ್ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಒಂದು ಇದೆ, ರಾದು ಏನು ಇನ್ಪುಟ್ಸು ಸಹ ಇವ್ರಿಗೆ ಬಂದಿಲ್ಲ ಅಂತ. ಆದಮೇಲೆ ಚೈನಾದಲ್ಲಿರ್ತಕ್ಕಂಥ ಇಂಡಿಯನ್ ಎಂಬಸಿ ಏನಿದೆ ಅವರಿಂದ ನೋಡಿ ಯಾವುದು ಬಂದಿಲ್ಲ. ಇದು ಒಂದು ದೊಡ್ಡ ಆತಂಕಕಾರಿ ಬೆಳವಣಿಗೆ. ಯಾಕಂದರೆ ಇಂಥ ಬೆಳವಣಿಗೆನೂ ಇವ್ರಿಗೇನು ಗೊತ್ತಾಗಲಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈವನ್ CIA ಫೇಲ್ ಆಗಿದೆ. ಕಾರಣ ಏನಂದರೆ, ನಾವು ಫೆಬ್ರವರಿ 24 ಇದೇ ಗುಜರಾತ್ನಲ್ಲಿ ಅತಿ ದೊಡ್ಡ ಕಾಂಗ್ರಿಗೇಷನ್, ಅಂದರೆ 1,10,000 ಜನ ಸೇರ್ತಕ್ಕಂಥ ಒಂದು ಸ್ಟೇಡಿಯಂನಲ್ಲಿ ನಾವು ನೋಡಿದ್ದೇವೆ. 2 ಮಹಾನ್ ಲೀಡರ್ಸ್, ಒಂದು ಅಮೆರಿಕನ್ ಪ್ರೆಸಿಡೆಂಟು, ಇನ್ನೊಂದು ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್, ಇಂಥ ಒಂದು ಸೇರ್ತಕ್ಕಂಥ ಒಂದು ಜನಸಮೂಹ ನೋಡಿದ್ದೀವಿ. ಈ ಥರ ಒಂದು ಪ್ಯಾಂಡಮಿಕಲ್ಲಿ ಜನಸಮೂಹ ಇಸ್ ದ ಡೇಂಜರಸ್ ಥಿಂಗ್. ಯಾಕಂದರೆ ಇವತ್ತು ಯುರೋಪಿಗೆ ಪರಿಣಾಮ ಬಿದ್ದಿರೋದು ಚಾಂಪಿಯನ್ಸ್ ಲೀಗ್ ಅಂತ ಏನು ನಡೀತು ಇಟಾಲಿನಲ್ಲಿ, ಮಿಲಾನಲ್ಲಿ, ಅದರ ಪರಿಣಾಮ ಇಡೀ ಯುರೋಪ್ನಲ್ಲಿ ಸಾವು ನೋವುಗಳನ್ನು ನೀವೇನು ಕಾಣ್ತಾ ಇದ್ದೀರಾ. ನಮ್ಮ ಅದೃಷ್ಟ, ನಮ್ಮೆಲ್ಲರ ಅದೃಷ್ಟ, ಅವತ್ತು ಇಂಥ ಒಂದು ಮಹಾನ್ ನಾಯಕರಿಗೆ ಏನು ಆಗಲಿಲ್ಲ ಅಂತ. ಯಾಕಂದರೆ 24ನೇ ತಾರೀಕು ಅಲ್ಲಿ ಆಲ್ರೆಡಿ ಜನವರಿನಲ್ಲಿ ಕೇಸಸ್ ರಿಪೋರ್ಟ್ ಆಗುತ್ತೆ. ಇಸ್ರೇಲ್, ಸೌತ್ ಕೊರಿಯಾ, ರಷ್ಯಾ, ಇವೆಲ್ಲ, ಇವನ್ ಇನ್ಫ್ಯಾಕ್ಟ್ ಇಟಾಲಿ ಸಹ ಇಟ್ ವಿಲ್ ಟೇಕ್ ಸಮ್ ಪ್ರಿಕಾಷನ್ಸ್. ಅಮೇರಿಕಾದಲ್ಲೂ ಪ್ರಿಕಾಷನ್ಸ್ ತಗೊಳ್ತಾರೆ. ಬಟ್ ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಜನಸಮೂಹ ನೋಡಲಿಕ್ಕೆ ಅನುಮತಿ ಸಿಗ್ತದೆ. ಸೊ ಇದು ಒಂದು ಅತಿ ದೊಡ್ಡ ಒಂದು ಅನಾಹುತ ದೇವರ ದಯದಿಂದ ತಪ್ಪಿದೆ ಅಂತ ನಾನು ಹೇಳ್ಬೋದು. ಬಿಕಾಸ್ ದಟ್ ಇಟ್ ಸೆಲ್ಫ್ ವಾಸ್ ಎ ಬಯಾಲಜಿಕಲ್ ಬಾಂಬ್ ಅಂತ ನಾವು ಡಿಸ್ಕ್ರೈಬ್ ಮಾಡ್ಬೋದು. ನಾವು ನೋಡಿ, ಈ ಕೊರೋನಾ ವೈರಸ್ಸು ನಮ್ಮ ದೇಶದಲ್ಲಿ ಹುಟ್ಟಿದ್ದಲ್ಲ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇದು ಹೊರಗಿನಿಂದ ಬಂದಿದ್ದು. ಸೊ ಹೊರಗಿನಿಂದ ಬಂದವ್ರನ್ನ ನೀವು ತಡೆಗಟ್ಬೋದಾಯಿತು. ಸೊ ನೀವು ಏರ್ಪೋರ್ಟ್ ಸಮೀಪದಲ್ಲೇ ಕ್ವಾರಂಟೈನ್ ಫೆಸಿಲಿಟೀಸ್ ಯಾಕೆ ಮಾಡಬೇಡ್ದು? ನೀವು ಇಷ್ಟೆಲ್ಲ ಆದ್ರೂ ನೀವು ಆ ಪ್ಯಾಸೆಂಜರ್ಸ್ ಒಳಗೆ ಬಂದು ಅವರು ಅಲ್ಲಿಂದ ಬಂದು ಹರಡಿರ್ತಕ್ಕಂಥ ಅವ್ರು ಯಾವಾಗ ಸೋರ್ಸ್, ದಟ್ ಈಸ್ ದ ಪ್ಯಾಸೆಂಜರ್ಸ್, ಫಾರಿನ್ ಟ್ರಾವೆಲರ್ಸ್, ದಟ್ ಈಸ್ ಸ್ಟೇಜ್ 1. ಅಲ್ಲಿಂದ ಅವರಿಂದ ಬೇರೆಯವ್ರು ಸೋಂಕಿದ್ರು, ದಟ್ ಈಸ್ ಸ್ಟೇಜ್ 2. ಆ ಸೋಂಕಿರೋ ವ್ಯಕ್ತಿಗಳಿಂದ ಈಗ ಬೇರೆಯವ್ರಿಗೆ ಯಾರು ಫಾರಿನ್ ಟ್ರಾವೆಲರ್ಸ್ ಇಲ್ಲ, ಯಾರು ಫಾರಿನ್ ಟ್ರಾವೆಲರ್ಸಿಂದ ಸಂಬಂಧ ಇಲ್ಲ, ಅಂಥವ್ರಿಗೆ ಈಗ ಸೋಂಕು ತಗುಲುವ ಪರಿಸ್ಥಿತಿ ಬಂದಿದೆ, ದಟ್ ಈಸ್ ಸ್ಟೇಜ್ 3. ಸೊ ಇಂಥ ಒಂದು ಇದನ್ನು ನಾವು ತಡೆಗಟ್ಬೋದಾಯಿತು. ಕೆಲವರು ಅನ್ನಿಸ್ಬೋದು, ಇಷ್ಟು ಸಾವಿರಾರು ಜನಕ್ಕೆ ನಾವು ಹೇಗೆ ಅಲ್ಲಿ ಕ್ವಾರಂಟೈನ್ ಮಾಡ್ಬೋದು, ಲಕ್ಷಗಟ್ಟಲೆಗೆ ಹೇಗೆ ಕ್ವಾರಂಟೈನ್ ಮಾಡ್ಬೋದು ಅಂತ. ನೋಡಿ, ಇಷ್ಟು ಕೋಟಿ ಜನಕ್ಕೆ ಈಗ ಕ್ವಾರಂಟೈನ್ ಮಾಡೋ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ 1000 ಲಕ್ಷ ಉಡುಂಟಾಬಿನೇ ಇಶ್ಯೂ ಎಟ್ ಆಲ್. ಎಲ್ಲದಕ್ಕಿಂತ ನಿಮಗೆ ಮಾಡೋಕ್ಕೂ ಉಪಾಯಗಳಿದೆ. ನೀವು ಅಲ್ಲಿರ್ತಕ್ಕಂಥ ಸ್ಕೂಲು ಕಾಲೇಜಿಗೆಲ್ಲ ಏನು ರಜಾ ಕೊಟ್ಟಿದ್ದೀರಾ, ಅದನ್ನು ನೀವು ಕ್ವಾರಂಟೈನ್ಗೆ ಉಪಯೋಗಿಸ್ಕೋಬೋದಾಯಿತು. ಎಲ್ಲದಕ್ಕಿಂತ ಖಾಲಿ ಆಗಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳು ಬೇಕಾದಷ್ಟಿದೆ ಏರ್ಪೋರ್ಟ್ ಸುತ್ತಮುತ್ತಲು, ಹೊಸ ಅಪಾರ್ಟ್ಮೆಂಟ್ಗಳು. ಅಂಥವನ್ನ ನೀವು ಸೀಸ್ ಮಾಡಿಕೊಂಡು ಅಲ್ಲಿ ನೀವು ಬೇಕಾದ್ರೆ ಕ್ವಾರಂಟೈನ್ ಫೆಸಿಲಿಟಿ ಮಾಡ್ಬೋದಾಯಿತು. ಎಲ್ಲದಕ್ಕಿಂತ ಅಲ್ಲಿರ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್,
ಅವ್ರನ್ನೇ ಅಲ್ಲೇ ಥ್ರೋಟ್ ಸ್ವ್ಯಾಬು ಇನ್ವೆಸ್ಟಿಗೇಷನ್ಸು ಕನ್ಫರ್ಮ್ ಆದ ನಂತರ ನೀವು ಅವ್ರನ್ನ ತಮ್ಮ ಊರುಗಳಿಗೂ ಹೋಗ್ಲಿಕ್ಕೆ ಬಿಡ್ಬೋದಾಯಿತು. ಇದು ಒಂದು ನೋಡಿ, ಈಗ ನಾವೇನು ಹೇಳ್ತಿದ್ದೀವಿ, ರಾಜಕೀಯ ವ್ಯಕ್ತಿಗಳಿಗೆ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಕ್ರಿಟಿಸೈಸ್ ಮಾಡಬೇಕು ಅಂತಲ್ಲ. ನೋಡಿ, ನಿಮ್ಮ ಗೋರ್ಮೆಂಟ್ಗೆ ರಿಪೋರ್ಟ್ ಮಾಡ್ತಿದ್ದಾರಲ್ಲ ಅಧಿಕಾರಿಗಳು, ಅವರ ಫೇಲ್ಯೂರ್ ಇದೆ, ಇದರಲ್ಲಿ ಸಂಶಯ ಬೇಡ. ಯಾಕಂದರೆ ಈಗ ಮುಖ್ಯಮಂತ್ರಿಗಳು ತಮ್ಮದೇ ಆದ ನಿಟ್ಟಿನಲ್ಲಿ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ, ಇಲ್ಲ ಆರೋಗ್ಯ ಮಂತ್ರಿಗಳು ಕಷ್ಟಪಟ್ಟು ಮಾಡ್ತಿದ್ದಾರೆ, ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಪ್ರಧಾನಮಂತ್ರಿಗಳು ಕೈ ಜೋಡಿಸಿ ವಿನಂತಿ ಮಾಡೋ ಪರಿಸ್ಥಿತಿ ಅಂತಂದರೆ ಅಷ್ಟು ಸಿನ್ಸಿಯರಿ ದೇ ಆರ್ ವರ್ಕಿಂಗ್ ಹಾರ್ಡ್ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್, ಅದು ಒಪ್ಕೊಳ್ಳಬೇಕಾಗಿರ್ತಕ್ಕಂಥ ಸಂಗತಿ. ಬಟ್ ಅವರಿಗೆ ಯಾರು ರಿಪೋರ್ಟ್ ಮಾಡ್ತಿದ್ದಾರಲ್ಲ ಅಧಿಕಾರಿಗಳು, ಅವರ ಲೋಪ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ಅದನ್ನು ಈಗ ಲಾಕ್ಡೌನಿನ ಹೆಸರಿನಲ್ಲಿ ಅದನ್ನು ತಡೆಗಟ್ಟಿದ್ದಾರೆ. ದಟ್ ಈಸ್ ಅ ವೆರಿ ಗುಡ್ ಮೂವ್. ಯಾವಾಗ ನೀವು ಇಂಟರ್ನ್ಯಾಷನಲ್, ದಟ್ ಈಸ್ ದ ಸೋರ್ಸ್ ಇಟ್ ಸೆಲ್ಫ್ ಯು ಹ್ಯಾವ್ ಸ್ಟಾಪ್. ಈಗ ದಿಸ್ ಈಸ್ ಒನ್ ಆಸ್ಪೆಕ್ಟ್. ಎಲ್ಲದಕ್ಕಿಂತ ತದನಂತರ ನೀವು ಅವ್ರನ್ನ ಬಿಟ್ರಲ್ಲ, ಅವ್ರನ್ನ ಐಡೆಂಟಿಫೈ ಮಾಡಿ ಅಗೇನ್ ಯು ವುಡ್ ಹ್ಯಾವ್ ಟೇಕನ್ ಬ್ಯಾಕ್ ಫಾರ್ ಕ್ವಾರಂಟೈನ್. ಈಗೇನು ಲಾಕ್ಡೌನ್ ನೀವೇನು ಮಾಡಿದ್ದೀರಿ, ಈ ಲಾಕ್ಡೌನ್ ಸಮಯದಲ್ಲಿ ಹೊರಗಿನಿಂದ ಬರ್ತಕ್ಕಂಥ ವೈರಾಣು ಆರ್ ದ ಸೋರ್ಸ್ ನೀವು ಪ್ರಿವೆಂಟ್ ಮಾಡಿದ್ದೀರಿ. ದಟ್ ಈಸ್ ಒನ್ ಸ್ಟೇಜ್ ಆಫ್ ಗುಡ್ ಸ್ಟ್ರಾಟಜಿ. ದ ಸೆಕೆಂಡ್ ಸ್ಟೇಜ್ ಏನಿದೆ, ನೀವು ಯಾರಿಗೆ ಹೊರ್ಗೆ ಬಿಟ್ಟಿದ್ದೀರಲ್ಲ ಅವ್ರನ್ನ ನೀವು ವಾಪಸ್ ತಗೊಂಡು ಕ್ವಾರಂಟೈನ್ ಮಾಡಿ ಅವರಲ್ಲಿ ನೆಗೆಟಿವ್ ಕಂಡಾಗ ಅವರು ತಮ್ಮ ಮನೆಗಳಿಗೆ ಬಿಡಿ. ಇದು ಎರಡನೇ ಕ್ರಮಗಳ ಬಗ್ಗೆ ನಾನು ಸಲಹೆ ಕೊಡಬೇಕಂತ ಇದ್ದೇನೆ. ಮೂರನೇದು, ಇವರಿಂದ ಯಾರ್ಯಾರು ಸೋಂಕು ತಗಲಿದೆ ಅಲ್ಲ ಅವ್ರಿಗೆ ಫಸ್ಟು ಐಡೆಂಟಿಫೈ ಮಾಡೋ ಪ್ರಯತ್ನ ಮಾಡಿ. ಹೆಲ್ತ್ ವರ್ಕರ್ಸ್ನ ಬಿಟ್ಟು ಅವ್ರನ್ನ ಐಡೆಂಟಿಫೈ ಮಾಡಿ, ಅಲ್ಲೇ ಅವರ ಇನ್ಫೆಕ್ಷನ್ಸ್ ಏನಿದೆ ಅವ್ರನ್ನ ತಗೊಂಡು ಅವ್ರನ್ನ ನೀವು ಸ್ವ್ಯಾಬ್ಸ್ ಎಲ್ಲ ತಗೊಂಡು ದೆನ್ ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್ ಆನ್ ದಟ್ ಪರ್ಟಿಕ್ಯುಲರ್ ಕೇಸಸ್. ಇದರಿಂದ ಬೇರೆಯವ್ರಿಗೆ ಹರಡದಂಗೆ ನೋಡ್ಕೊಳ್ಬೇಕು. ಈಗ ಎಲ್ಲದಕ್ಕೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೆಷರ್ಸ್ ದೇ ವುಡ್ ಹ್ಯಾವ್ ಟೇಕನ್ ಇಮಿಡಿಯೇಟ್ಲಿ ಆಫ್ಟರ್ ದ ಸ್ಟಾಪಿಂಗ್ ದ ಫ್ಲೈಟ್ಸ್. ಈಗ ನಾವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು? ನೋಡಿ, ಈಗ ಲಾಕ್ಡೌನ್ ಮಾಡಿರೋ ಪೀರಿಯಡಲ್ಲಿ ಅಧಿಕಾರಿಗಳಿದ್ದಾರೆ, ಅವರ ಪ್ರಿಪ್ರೇಷನ್ ನೌ ಈಸ್ ಪ್ರಿವೆಂಟಿಂಗ್ ದಟ್ ಸೋಂಕು ತಗಲಿರೋ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ಕೊಡೋದು, ಅವರಿಂದ ಬೇರೆಯವ್ರಿಗೆ ಹರಡ್ದಂಗೆ ನೋಡ್ಕೊಳ್ಳೋದು, ಇದು ತುಂಬ ಇಂಪಾರ್ಟೆಂಟ್ ಕರ್ತವ್ಯ. ಸೊ ಈಗ ಟ್ರೀಟ್ಮೆಂಟ್ ಕೊಡೋದು ಏನಂದರೆ ಫಸ್ಟ್ ಅವ್ರಿಗೆ ಐಡೆಂಟಿಫೈ ಮಾಡೋದು ಫಸ್ಟು ಯಾರ್ಯಾರು ಕ್ವಾರಂಟೈನ್ ಇದ್ದಾರೆ ಅವ್ರನ್ನ ರೆಕಗ್ನೈಸ್ ಮಾಡಿ ವಾಪಸ್ ಕರ್ಕೊಳ್ಳೋದು ಅಂತ ನಾನು ಮೊದಲೇ ಹೇಳಿದ್ದೀನಿ. ಅವ್ರಿಗೆ ಸೋಂಕು ತಗಲಿದ್ದಾರೆ ಅವ್ರನ್ನ ಕ್ವಾರಂಟೈನ್ ಮಾಡೋದು. ಎಲ್ಲದಕ್ಕಿಂತ ಆ ಜಾಗನ ಈಗ ಫಸ್ಟ್ ಏನು ಮಾಡ್ತಿದ್ದು ನಾವು ಹೊರದೇಶದಿಂದ ಬರದೇ ಇದ್ದಾಗೆ ನೋಡ್ಕೊಳ್ಳೋದು ಒಂದಾಯಿತು. ಈಗ ಅದಲ್ಲದೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ 2 ಇಂದ ಸ್ಟೇಜ್ 3 ತಡೆಗಟ್ಟಲಿಕ್ಕೆ ತಮ್ಮ ಮನೆಯಿಂದ ಆಚೆ ಬರ್ದಂಗೆ 1, ತಮ್ಮ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗದಿರೋದು 2, ತಮ್ಮ ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಹೋಗದೇ ಇರೋದು 3, ತಮ್ಮ ಡಿಸ್ಟ್ರಿಕ್ಕಿಂದ ಇನ್ನೊಂದು ಡಿಸ್ಟ್ರಿಕ್ಕು, ತಮ್ಮ ಸ್ಟೇಟಿಂದ ಇನ್ನೊಂದು ಸ್ಟೇಟು, ಈ ಥರ ಕ್ವಾರಂಟೈನ್, ಈ ಥರ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಬೇಕು. ಯಾಕಂದರೆ ಸೋರ್ಸಿಂದ ಬೇರೆಯವ್ರಿಗೆ ಹರಡದೇ ಇರೋದು. ಯಾಕಂದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದು ದ ಟೈಪ್ ಆಫ್ ಸ್ಪ್ರೆಡ್ ಈಸ್ ನಾಟ್ ವೆರಿ ಕ್ಲಿಯರ್ಲಿ ಡಿಫೈನ್ಡ್. ನಾವೇನು ಮಾಡ್ತಿದ್ದೀವಿ, ಈಗ ಕೆಮ್ಮಿದ್ರೆ ಬರ್ತದೆ, ಸೀನಿದ್ರೆ ಬರ್ತದೆ, ಮುಟ್ಟಿದ್ರೆ ಬರ್ತದೆ ಅಂತ ಹೇಳಿದೆ, ಗಾಳಿನಲ್ಲಿ 3 ಮೀಟ್ರ್ ಹೋಗುತ್ತೆ, 6 ಮೀಟ್ರ್ ಹೋಗುತ್ತೆ ಅಂತ ಇದೆಲ್ಲ ಒಂದು ಬರ್ತಾ ಇದೆ. ಈವನ್ ಥ್ರೂ ಅನಿಮಲ್ಸ್ ಬರುತ್ತೆ ಅಂತ ಇದೆಲ್ಲ. ಯಾಕಂದರೆ ನೋಡಿ, ದಿಸ್ ಪ್ಯಾಂಡಮಿಕ್ ಈಸ್ ಇನ್ ದ ಅರ್ಲಿ ಸ್ಟೇಜ್. ಇಟ್ ಈಸ್ ನಾಟ್ ಫುಲ್ಲಿ ಸ್ಟಡಿಡ್, ಟೋಟಲ್ ಡಿಫೈನ್ ಆಗಿಲ್ಲ. WHO ಸಹ ಇದರ ನಿಟ್ಟಿನಲ್ಲಿ ಸಂಶೋಧನೆ ನಡೀತಾ ಇದೆ. ಸೊ ಅದರಿಂದ ಇದು ಯಾವ ರೀತಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಇನ್ನೂ ಗೊತ್ತಿದೆ. ಎಲ್ಲದಕ್ಕಿಂತ ಇದರಲ್ಲಿ 3 ಸ್ಟ್ರೈನ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಓನ್ಲಿ 1 ಸ್ಟ್ರೈನ್, ಇದರ 3 ಸ್ಟ್ರೈನ್ಸ್ನ ಡಿಫ್ರೆಂಟ್ ಸಬ್ ಟೈಪ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಸಹ ಇದೆ. ಸೊ ಇಂಥ ನಿಟ್ಟಿನಲ್ಲಿ ಬೆಟರ್ ಟು ಪ್ರಿವೆನ್ಷನ್ ಅಂದರೆ ಹರಡ್ದಂಗೆ ವೈರಾಣಿನ ದ ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಫ್ಯೂ ಅವರ್ಸ್ ಟು ಫ್ಯೂ ಡೇಸ್. ಆ ಫ್ಯೂ ಡೇಸ್ವರೆಗೂ ಅಲ್ಲಿವರೆಗೂ ಆಮೇಲೆ ವೈರಾಣು ತಾನಾಗೆ ಸಾಯುತ್ತೆ ಅಂತ ಗೊತ್ತಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಇದು ಆದಷ್ಟು ಸ್ವಲ್ಪ ಈ ಕ್ವಾರಂಟೈನ್ ಅಂದರೆ ಎಲ್ಲೆಲ್ಲಿ ಯಾರ್ಯಾರು ಇದಿದೆ ಅಲ್ಲೇ ಅವ್ರನ್ನ ಟ್ರೀಟ್ಮೆಂಟ್ ತೊಗೊಳ್ಳೋದು, ಆ ಜಾಗನ ನಾವು ಯಾರನ್ನೇ ಓಡಾಡ್ದಂಗೆ ನೋಡೋದು, ಇದರಿಂದ ಇದು ತಡೆಗಟ್ಟಲಿಕ್ಕೆ ಸಾಧ್ಯ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಷರ್ಸ್ ದ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್. ಅಪಾರ್ಟ್ ಫ್ರಮ್ ದಿಸ್, ಈಗ ಇನ್ನೊಂದು ಫಾರ್ ಎಕ್ಸಾಂಪಲ್ ನಾವು ಸ್ಟೇಜ್ 3ಗೆ ಹೋಗಿಬಿಟ್ವಿ, ಇಲ್ಲ ಸ್ಟೇಜ್ 4ಗೆ ಕಮ್ಯುನಿಟಿ ಸ್ಪ್ರೆಡ್ ಆಯಿತು. ಆವಾಗ ನೀವು ಸಾವಿರಾರು ಪೇಷಂಟ್ಸ್ನ ನೀವು ಐಡೆಂಟಿಫೈ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿ ಹಾಸ್ಪಿಟಲ್ ಆಗಲಿ, ವಿಕ್ಟೋರಿಯಾ ಹಾಸ್ಪಿಟಲ್ ಆಗಲಿ, ಈಗ ಬೇರೆ ಹಾಸ್ಪಿಟಲ್ ನೀವೇ ಅಡ್ಮಿಟ್ ಮಾಡಿದಿರಿ, ಐಡೆಂಟಿಫೈ ಮಾಡಿದಿರಿ, ಅಲ್ಲಿಗೆ ಅಡ್ಮಿಟ್ ಮಾಡೋ ಬದಲು ಅನದರ್ ಬೆಸ್ಟ್ ಪಾಲಿಸಿ ಯು ಕ್ಯಾನ್ ಥಿಂಕ್ ಆಫ್ ಇಸ್ ಎಲ್ಲೆಲ್ಲಿ ಅವ್ರವ್ರ ಮನೆಯಲ್ಲಿದ್ದಾರೆ ಅಲ್ಲಲ್ಲೇ ಕ್ವಾರಂಟೈನ್ ಮಾಡಿ. ಯಾಕಂದರೆ ವಿ ಹ್ಯಾವ್ ಸೀನ್, ಈಗ ಈ ಡಿಸೀಸ್ನ ನಾವು ಸ್ಟಡಿ ಮಾಡಿ ನೋಡಿದಾಗ ನಿಯರ್ಲಿ ಅರೌಂಡ್ ಓನ್ಲಿ 30 to 40% ಆಫ್ ದ ಇನ್ಫೆಕ್ಟೆಡ್ ಪೇಷಂಟ್ಸ್ ವಿಲ್ ಗೋ ಫಾರ್ ಅ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್. ಸೊ ಯಾವಾಗ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಆವಾಗ ನೀವು ವೆಂಟಿಲೇಟರ್ ಫೆಸಿಲಿಟೀಸ್ ಬೇಕಾಗ್ತದೆ.
ಅಲ್ಲ ICU ಫೆಸಿಲಿಟೀಸ್ ಬೇಕಾಗ್ತದೆ. ನೀವು ಸಾವಿರಾರು ಪೇಷಂಟ್ಸ್ ಬಂದಾಗ ನಿಮಗೆ ಆ ಕೇಪಬಿಲಿಟಿ ಇಲ್ಲದೇ ಇದ್ದಾಗ ನೀವು ತಮ್ಮ ಪೇಷಂಟ್ಸು ತಮ್ಮ ಮನೆಯಲ್ಲೇ ಟ್ರೀಟ್ ಮಾಡೋ ಥರ ಅವ್ರಿಗೆ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಬಂದರೆ ಮಾತ್ರ ನೀವು ಈ ಥರ IR ಸೆಂಟರ್ಸ್ನ ಶಿಫ್ಟ್ ಮಾಡೋದು. ಯಾಕಂದರೆ ಈ ಪೇಷಂಟ್ಸ್ನ ಮನೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡೋಷ್ಟೊಳಗೆ ಎಷ್ಟೋ ಜನಕ್ಕೆ ಸೋಂಕು ತಗಲುತ್ತೆ. ಸೊ ದಿಸ್ ಈಸ್ ಅನದರ್ ವೇ ಆಫ್ ಪ್ರಿವೆನ್ಷನ್ ಫಾರ್ ಎ ಕಮ್ಯುನಿಟಿ ಸ್ಪ್ರೆಡ್. ಸೊ ಈಗಿನ ಸ್ಟೇಜ್ನಲ್ಲಿ ಇವೇನು ಮಾಡ್ತಿದ್ದಾರೆ, ಕರ್ಕೊಂಬಂದವ್ರಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಥ್ರೋಟ್ ಸ್ವಾಪ್ ಕಲೆಕ್ಷನ್ ಮಾಡಿ ಆ ಥರ ಏನು ಮಾಡ್ತಾಯಿದ್ದಾರೆ. ಫಾರ್ ದಿಸ್ ಸ್ಟೇಜ್ ಬಿಕಾಸ್ ಆಫ್ ಲೆಸ್ ನಂಬರ್ ಆಫ್ ಪೇಷಂಟ್ಸ್ ನಿಮಗೆ ಅನ್ವಯ ಆಗ್ತದೆ ಈ ಥರ ಪಾಲಿಸೀಸ್. ಬಟ್ ಪೇಷಂಟ್ಸ್ ಜಾಸ್ತಿ ಆದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೂ ಇಟ್ ಈಸ್ ಎ ವೆರಿ ಡೇಂಜರಸ್ ಥಿಂಗ್. ಅಟ್ ದಿ ಸೇಮ್ ಟೈಮ್ ಎಲ್ಲರಿಗೂ ಈ ಥರ ವೆಂಟಿಲೇಟರ್ ಅವಶ್ಯಕತೆ ಬರೋದಿಲ್ಲ. ಅಂಥವ್ರನ್ನ ನೀವು ಬೇರ್ಪಡಿಸಿ, ಅಪಾರ್ಟ್ ಫ್ರಮ್ ದ್ಯಾಟ್ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ವುಹಾನ್, ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಟಾಲಿ. ಸೊ ವೆನ್ ಕಮ್ಯುನಿಟಿ ಸ್ಪ್ರೆಡ್ ಬಂದಾಗ ನೀವು ಅವ್ರ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಓನ್ಲಿ ಏಜ್ ಓಲ್ಡ್ ಪೇಷಂಟ್ 60 ಆ್ಯಂಡ್ ಎಬೋ, ಇಲ್ಲ ಮಕ್ಕಳು, ಇಲ್ಲ ಐರಿಸ್ ಪೇಷಂಟ್ ಇನ್ವಾಲ್ವಿಂಗ್ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್, ಅವ್ರಿಗೆ ಮಾತ್ರ ನೀವು ಶಿಫ್ಟ್ ಮಾಡಿ ಸೆಂಟರ್ಸ್ನಲ್ಲಿ ಅಡ್ಮಿಟ್ ಮಾಡ್ಬೋದು. ಈ ಥರ ದಿಸ್ ಈಸ್ ದ ಬೆಟರ್ ವೇ ಆಫ್ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಕ್ಡೌನ್ ಇನ್ನು ಎಷ್ಟು ದಿನ ಮುಂದುವರಿಸಬೇಕು? ನೋಡಿ, ಈಗ ಫಸ್ಟ್ ಫೇಸು 21 ಡೇಸ್ ಅಂತ ಇದೆ. 21 ಡೇಸ್ ಅಂದರೆ ಈಗ ಯಾರು ಪ್ರಯಾಣಿಕರು ಅಲ್ಲಿಂದ ಬಂದಿದ್ದಾರೆ, ಯಾರು ಅವರಲ್ಲಿ ಪಾಸಿಟಿವ್ ಆಗಿದ್ದಾರೆ, ಅವರಿಂದ ಬೇರೆಯವ್ರಿಗೆ ಸೋಂಕು ತಗಲಿದೆ, ಅವರಿಗೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಡೇಟ್ ಆಫ್ ದೇರ್ ಟ್ರಾವೆಲ್ ವಾಸ್ 22-23ವರೆಗೂ ಪ್ಯಾಸೆಂಜರ್ಸ್ನ ಬಿಟ್ಟಿದ್ದಾರೆ. ಸೊ 22-23ನೇ ತಾರೀಕುವರೆಗೂ ಪ್ಯಾಸೆಂಜರ್ಸ್ ಬಿಟ್ಟಿದ್ದಾರೆ. ತದನಂತರ ಅವರು ಪ್ಯಾಸೆಂಜರ್ಸ್ನ ನಿಲ್ಲಿಸಿರೋದು. ಸೊ 23-22ನೇ ತಾರೀಕಿಂದ ಇರೋರನ್ನ ಏನು ಸೋಂಕು ತಗಲಿರುತ್ತೆ ಅವ್ರಿಗೆ ಇದನ್ನೆಲ್ಲ ಇನ್ಫೆಕ್ಟ್ ಆಗಿ ಬರೋಷ್ಟೊಳಗೆ 10-15 ದಿನ ಆಗುತ್ತೆ. ಅಂದರೆ ಏಪ್ರಿಲ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ವರೆಗೂ. ಅವರಿಂದ ಇನ್ನು ಬೇರೆ ಯಾರಿಗೆ ಸೋಂಕು ತಗಲಿರುತ್ತೆ ಅವ್ರಿಗೆ ಇನ್ನೊಂದು 15 ದಿವಸ, ಅಂದರೆ ಇನ್ನೊಂದು 20 ದಿವಸ ಅಂತ ತಗೊಂಡ್ರೆ ನಾವು 14th ಏಪ್ರಿಲ್ಗಿಂತ ಇಫ್ ಯು ಆ್ಯಡ್ ಅಪ್ ಅನದರ್ 20 ಡೇಸ್, ದಟ್ ಮೀನ್ಸ್ ನಿಯರ್ಲಿ ಅರೌಂಡ್ 40-45 ಡೇಸ್ ಆಫ್ ಕ್ವಾರಂಟೈನ್ ಈಸ್ ಮಸ್ಟ್. ಸೊ ಇದು ಅವಶ್ಯಕತೆ ಇರೋದ್ರಿಂದ ಇದು ಇನ್ನೂ ಒಂದು ಮೇವರೆಗೂ, ಮೇ 15, ಮೇ 20ವರೆಗೂ ಇದನ್ನು ಮುಂದೂಡಿದ್ರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಬೇಕೇ ಆಗ್ತದೆ, ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಲೆಫ್ಟ್ ದ ಪ್ಯಾಸೆಂಜರ್ಸ್ ಇನ್ ಸೈಡ್. ಸೊ ವಿತೌಟ್ ಅಡಿಕ್ವೇಟ್ ಅಂದರೆ ಸೈಂಟಿಫಿಕ್ ಸ್ಕ್ರೀನಿಂಗ್, ಬರೀ ಥರ್ಮಲ್ ಸ್ಕ್ಯಾನರ್ ಮಾಡಿಬಿಟ್ಟು ಸ್ಕ್ರೀನಿಂಗ್ ಮಾಡಿ ಕಳಿಸಿದ್ದಾರೆ. ದಟ್ ಈಸ್ ವೇರ್ ವಿ ಹ್ಯಾವ್ ಫೇಲ್ಡ್. ಸೊ ಎಲ್ಲರಿಗೂ ಥ್ರೋಟ್ ಸ್ವಾಪ್ ತಗೊಂಡು ಇಲ್ಲ ಕ್ವಾರಂಟೈನ್ ಕಂಪ್ಲೀಟ್ ಮಾಡಿ ಬಿಟ್ಟಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ. ಸದ್ಯದ ಪರಿಸ್ಥಿತಿಗೆ ನೀವು ನೀಡುವ ಸಲಹೆಗಳು? ನೋಡಿ, ಫಸ್ಟು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಇರ್ತಕ್ಕಂಥದ್ದು ಬರೀ ಓನ್ಲಿ ಒನ್ ಆಲ್ಟರ್ನೇಟಿವ್, ಒನ್ ಆಪ್ಷನ್ ಅಂತ ಹೇಳ್ತೇವೆ. ದ ಆಪ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನೀವು ಫಾರಿನ್ ಪ್ಯಾಸೆಂಜರ್ಸ್ ಏನಿದ್ದಾರೆ ಅವರಿಗೆ ಯು ಹ್ಯಾಡ್ ಟು ಸ್ಟಾಪ್ ದೆಮ್ ಫಾರ್ ಮಿನಿಮಮ್ 3 to 4 months. ಅವ್ರನ್ನ ಯು ಹ್ಯಾಡ್ ಟು ಸ್ಟಾಪ್. ದಿಸ್ ಈಸ್ ನಂಬರ್ 1. ಈ 3 to 4 monthsಲ್ಲಿ ದ ಸೆಕೆಂಡ್ ರೆಕಮೆಂಡೇಷನ್ಸ್ ಏನಂದರೆ, ಇಲ್ಲಿರ್ತಕ್ಕಂಥ ನೀವು ಪೇಷಂಟ್ಸ್ಗೆ ಯಾರಿಗೆ ಸೋಂಕು ತಗಲಿದೆ, ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ವರೆಗೂ ಯಾರು ಮುಟ್ಟಿದ್ದಾರೆ ಅವ್ರನ್ನ ನೀವು ಗುಣಪಡಿಸೋದು, ಅವರಿಂದ ಬೇರೆಯವ್ರಿಗೆ ಈ ಸೋಂಕು ತಗಲದೆ ಇರೋ ಥರ ನೀವು ನೋಡ್ಕೊಳ್ಳೋದು. ದಿಸ್ ಈಸ್ ಅನ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ದ ಥರ್ಡ್ ಅನದರ್ ಮೆಷರ್ ಇಸ್, 4 ತಿಂಗಳ ನಂತರನೂ ನೀವು ಪ್ಯಾಸೆಂಜರ್ಸ್, ನೀವು ಒಳಗಿಂದ ಹೊರದೇಶದಿಂದ ಜನ ಬರ್ತಾರೆ ಅವ್ರಿಗೆ ಕಂಪಲ್ಸರಿ 14 ದಿನ ಕ್ವಾರಂಟೈನ್ ಮಾಡಿ ಅವ್ರದ್ದು ಟೆಸ್ಟ್ ನೆಗೆಟಿವ್ ತಂದ ನಂತರನೇ ನೀವು ಬಿಡ್ತಕ್ಕದ್ದು. ದಿಸ್ ಈಸ್ ದ ಥರ್ಡ್ ಮೆಷರ್ಸ್. ಆ್ಯಂಡ್ ದ ಫೋರ್ತ್ ಮೆಷರ್ ಈಸ್, ಈ 14 ದಿನ ಕ್ವಾರಂಟೈನ್ ಅಂತ ಏನು ಹೇಳ್ತಿದ್ದಾರೆ, ಹೊರಗ ದೇಶದಿಂದ ಯಾರು ಬರ್ತಾರೆ ಅವರಿಂದನೇ ವಸೂಲಿ ಮಾಡಿ ಖರ್ಚು. ನೀವು ನೀವು ಕಟ್ಟ ಅವಶ್ಯಕತೆ ಇಲ್ಲ. ಯಾಕಂದರೆ ಸಾವಿರಾರು ಲಕ್ಷಾಂತರ ರೂಪಾಯಿ ಅವರು ಫ್ಲೈಟ್ಗೆ ಹಣ ಕೊಡೋಕ್ಕೆ ಬರ್ತದೆ. ಹಾರ್ಡ್ಲಿ ಒಂದು ಫ್ಯೂ ಥೌಸಂಡ್ಸ್ ನೀವು ಅವರಿಂದ ವಸೂಲಿ ಮಾಡಿದ್ರೆ ಅದರಲ್ಲಿ ಯಾವ ದೊಡ್ಡ ವ್ಯತ್ಯಾಸ ಕಂಡು ಬರೋದಿಲ್ಲ. ಆ್ಯಂಡ್ ಇಟ್ ಈಸ್ ಇನ್ ದೇರ್ ಇಂಟ್ರೆಸ್ಟ್. ಸೊ ಆ ದೃಷ್ಟಿಯಿಂದನೂ ನೀವು ಕೈಗೊಳ್ಳೋದು. ಸೊ ಈ ಥರ ನೀವು ಮೆಜರ್ಸ್ ಫಾರ್ ಅನದರ್ 1 year ಯು ಹ್ಯಾಡ್ ಟು ಡೂ ಇಟ್. ಇಲ್ಲ ಅಂದರೆ ಯಾವುದೇ ವಿದೇಶಿ ಪ್ರಯಾಣಿಕರಿಗೆ ನೀವು ಒಳಗಡೆ ಅದು ಬಿಟ್ಟು ನೀವೇನಾದರೂ ಇನ್ನೂ ಒಂದು 20 ದಿವಸ 30 ದಿವಸ ನಂತರ ನೀವು ವಿದೇಶದಿಂದ ಬರೋರಿಗೆ ನೀವು ದೇಶದೊಳಗೆ ಬಿಡ್ತಾ ಇರೋದು, ಇಲ್ಲಿ ಅವ್ರನ್ನ ಯಾರು ಸೋಂಕು ತಗಲಿರೋರು ತಗೊಂಡು ನೀವು ಟ್ರೀಟ್ ಮಾಡ್ತಿರೋದು, ಈ ಥರದನ್ನೇ ನೀವು 10 ವರ್ಷ ಆದರೂ ಇದು ಮುಗಿಯೋದ ಕತೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನೀವು ಈ ರೀತಿ ಒಂದು ಸಲಹೆಗಳನ್ನ ಸ್ವೀಕರಿಸ್ಕೋಬೇಕಂತ ವಿನಂತಿ ಮಾಡ್ತೇನೆ.